ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಕೃಷ್ಣ ವನವಾಸದಲ್ಲಿದ್ದ ಪಾಂಡವರ ಹತ್ತಿರ ತಾನು ಪಾಂಡವರ ಸಂದೇಶದ ಮೇಲಿಗೆ ಪಾಂಡವರ ಭೇಟಿಯಾಗುವುದಕ್ಕಾಗಿ ತಾನು ಅಲ್ಲಿ ಪರಮಾತ್ಮ ಹೋಗಿದ್ದಾನೆ. ಹೋದಾಗ ಎಲ್ಲರೂ ಪರಮಾತ್ಮನನ್ನು ಸ್ವಾಗತ ಮಾಡಿ ಸ್ತೋತ್ರ ಮಾಡಿದರು. ಅನಂತರದಲ್ಲಿ ದ್ರೌಪದಿ ತನ್ನ ಕಷ್ಟವನ್ನು ತಾನು ಹೇಳಿಕೊಂಡಳು. ಇಷ್ಟು ಕಥೆ ನಡೀತಾ ಇದೆ. ಆಗ ಕೃಷ್ಣ ಸಿಟ್ಟಿಗೆ ಬಂದು ಅವ್ರನ್ನೆಲ್ಲ ಕೊಂದೇ ಹಾಕ್ತೇನೆ, ನಾನು ಇಷ್ಟು ಅಪರಾಧವನ್ನು ಮಾಡಿದ್ದಾರೆ, ಅಧರ್ಮವನ್ನು ಮಾಡಿದ್ದಾರೆ, ಸ್ತ್ರೀ ಧರ್ಮವನ್ನು ಉಲ್ಲಂಘನ ಮಾಡಿದ್ದಾರೆ ಇತ್ಯಾದಿಗಳನ್ನು ಹೇಳಿ ಪರಮಾತ್ಮ ತಾನು ಹಾಗೆ ಬಿಟ್ಟ. ಯಾಕೆ ಅಂದರೆ ಅವರ ಕಡೆಯಿಂದ ಇನ್ನೂ ಹೆಚ್ಚು ತಪ್ಪು ಆಗಬೇಕಾಗಿದೆ, ಪಾಪಗಳಾಗಬೇಕಾಗಿದೆ. ಅವರನ್ನು ಮುಂದೆ ಮಾಡಿಕೊಂಡು ಅನೇಕ ಜನರನ್ನು, ಪಾಪಿಷ್ಠರನ್ನು ಪರಮಾತ್ಮ ಭೂಭಾರ ಹರಣದಲ್ಲಿ ಸಂಹಾರ ಭೂಭಾರ ಹರಣವನ್ನು ಮಾಡಬೇಕು. ಹಾಗಾಗಿ ಸುಮ್ಮನೆ ಪರಮಾತ್ಮ ಬಿಟ್ಟಿದ್ದಾನೆ. ದ್ರೌಪದಿ ತಾನು ತನ್ನ ಮನಸ್ಸಿನಲ್ಲಿ ಇದ್ದ ಎಲ್ಲ ಕಷ್ಟಗಳನ್ನು ತಾನು ಪರಮಾತ್ಮನ ಮುಂದೆ ಹೇಳಿದ್ದಾಳೆ. ಪರಮಾತ್ಮ ಆ ದ್ರೌಪದಿಗೆ ಸಾಂತ್ವನವನ್ನು, ಸಮಾಧಾನವನ್ನು ಮಾಡಿದ್ದಾನೆ. ಪರಮಾತ್ಮ ಅನೇಕ ಮಾತುಗಳು ನಿನ್ನೆ ಮೊನ್ನೆ ಎಲ್ಲ ನೀವು ಕೇಳಿದ್ದೀರಿ. ಪರಮಾತ್ಮ ಹೀಗೆ ಯಾಕೆ ಹೇಳಿದ? ದೇವರು ನಾನಿದ್ದರೆ ಎಲ್ಲ ಒಳ್ಳೆಯದಾಗ್ತಿತ್ತು, ರಕ್ಷಣೆ ಮಾಡ್ತಾ ಇದ್ದೆ. ಹೊತ್ತಿಗೆ ಸಾಲ್ವ ಬಂದಿದ್ದ, ಅವನ ಜೊತೆಗೆ ಯುದ್ಧವಾಡಲಿಕ್ಕೆ ಹೋದೆ, ನಿನ್ನ ಹತ್ರ ಇದ್ದಿದ್ದೆಲ್ಲ ದ್ರೌಪದಿ ಅಂತ ಹೇಳಿದ್ದಕ್ಕೆ ಶ್ರೀಮದಾಚಾರ್ಯರು 6-8 ಶ್ಲೋಕಗಳಿಂದ ಅದ್ಭುತವಾದ ಒಂದು ನಿರ್ಣಯವನ್ನು ಕೊಟ್ಟು, ಪರಮಾತ್ಮ ಸರ್ವತ್ರ ವ್ಯಾಪ್ತ, ಪರಮಾತ್ಮನಿಗೆ ಯಾವ ವ್ಯವಧಾನಗಳಿಲ್ಲ, ದೇಶ ವ್ಯವಧಾನ ಇಲ್ಲ, ಕಾಲ ವ್ಯವಧಾನ ಇಲ್ಲ, ಸ್ವಭಾವ ವ್ಯವಧಾನ ಇಲ್ಲ, ವಸ್ತು ವ್ಯವಧಾನ ಇಲ್ಲ, ಯಾವ ಶಕ್ತಿಯೂ ಪರಮಾತ್ಮನನ್ನು ತೊಡಿಯಲು ಸಾಧ್ಯವಿಲ್ಲ. ಆ ಪರಮಾತ್ಮನ ಇಚ್ಛಾ ಸಂಕಲ್ಪ ಹಾಗಾಗಬೇಕು, ಹೀಗಾಗಬೇಕು ಅಂತ ಇರ್ತದೆ, ಅದಕ್ಕೆ ಹಾಗೆ ಮಾಡ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲದೇನೆ ಈ ಎಲ್ಲ ರಾಜಸೂಯ ಯಾಗವನ್ನು ಮಾಡಿದ ಧರ್ಮರಾಜನಿಗೆ ಬಹಳ ಪುಣ್ಯ ಬಂದಿತ್ತು. ಆ ಪುಣ್ಯವನ್ನು ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ಧರ್ಮರಾಜನಿಗೆ ಇದ್ದಿದ್ದಿಲ್ಲ. ಹಾಗಾಗಿ ಜೂಜಾಟಕ್ಕೆ ಅನುಮತಿಯನ್ನು ಕೊಟ್ಟು ಜೂಜಾಟದಂತಹ ಪಾಪದ ಕೆಲಸದಲ್ಲಿ ತಾನು ತೊಡಗಿ ಆ ಹೆಚ್ಚಿನ ಪುಣ್ಯವನ್ನೆಲ್ಲ ಕಳೆದು ಹಾಕಿದ ಪರಮಾತ್ಮ. ಮತ್ತು ಅಷ್ಟೇ ಅಲ್ಲೇ ಜೂಜಾಟದಲ್ಲೇನೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಇಂಥ ಕೃಪಾಚಾರ್ಯರು, ಇಂಥ ಮಹಾನುಭಾವರು ಎಲ್ಲರೂ ಇದ್ದರು. ಅವರೂ ಕೂಡ ಜೂಜಾಟದಲ್ಲಿ ತಾನು ಮಾಡುವ ಅನ್ಯಾಯಗಳನ್ನು ಸಹನೆ ಮಾಡಿ ಸುಮ್ಮನೆ ಕೂತಿದ್ದಕ್ಕೆ ಅವರಿಗೆ ಪಾಪ ಬಂತು, ಪುಣ್ಯ ಹೋಯಿತು. ಇಷ್ಟೆಲ್ಲ ಪರಮಾತ್ಮ ಮಾಡಬೇಕಾಗಿದೆ. ಹಾಗಾಗಿ ಪರಮಾತ್ಮ ಆ ಕಾಲಕ್ಕೆ ಇದ್ದಿದ್ದಿಲ್ಲ.
ಇನ್ನು ವಿಚಿತ್ರವಾದ ಎಲ್ಲ ಬಹಳ ಬಹಳ ಅದ್ಭುತವಾದ ಸಂದೇಶವಿದೆ, ಬಹಳ ಅದ್ಭುತವಾದ ನಿರ್ಣಯಗಳಿವೆ. ಇದನ್ನೆಲ್ಲ ಕೇಳಲಿಕ್ಕೆ ಹೇಳಲಿಕ್ಕೆ ಬಹಳ ಪುಣ್ಯ ಬೇಕು, ಪುಣ್ಯದ ಕೆಲಸ ಇದೆಲ್ಲ. ಸ್ವಯೋಗ್ಯತೆಯ ಅಧಿಕಂ ಧರ್ಮಜ್ಞಾನಾಧಿಕಂ ಫಲಂ ದ್ರೋಣಾಂಬಿಕೆಯಾದೇಹೆ ಪಾರ್ಥೇಶ್ವಪಿ ನಿಧಾಪಿತಂ ಪುನಶ್ಚ ಪಾಪರುದ್ಧರ್ಥಂ. ಮತ್ತು ಅಷ್ಟೇ ಅಲ್ಲದೇನೆ ಪಾಪ ಹೆಚ್ಚಾಗಬೇಕಾಗಿದೆ ಮತ್ತು ಪಾಂಡವರಿಗೆ ಪುಣ್ಯ ಹೆಚ್ಚು ಆಗಬೇಕಾಗಿದೆ. ದುರ್ಯೋಧನಾದಿಗಳು ಮಾಡಿ ಪಾಪವನ್ನು ಹೆಚ್ಚು ಮಾಡಿ ಅವರಿಗೆ ಅಂಧನ್ ತಮಸ್ಸಿಗೆ ಕಳಿಸಬೇಕಾಗಿದೆ. ಮತ್ತು ಇವರು ಆ ಮಾಡಿದಂತಹ ಯಾವ ಅತ್ಯಾಚಾರ ಅನಾಚಾರ ಇದೆಯೋ ಅದನ್ನು ಸಹನೆ ಮಾಡಿಕೊಂಡರಲ್ಲ, ಹಾಗಾಗಿ ಇವರಿಗೆ ಪುಣ್ಯ ಇದೆ. ಪಾಂಡವರು ನನ್ನ ಆಪ್ತರು, ನನ್ನ ಮಿತ್ರರು, ನನ್ನವರು ಅಂತ ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರು ಹೇಳಿಕೊಂಡಿದ್ದಕ್ಕೆ ಅವರು ಮಾಡಿದ ಪುಣ್ಯ ಸ್ವಲ್ಪವಿದ್ದರೂ ಅದನ್ನು ಕೋಟಿಪಟ್ಟು ಪುಣ್ಯ ಬರುವಂತೆ ಪರಮಾತ್ಮ ಆ ವಾಕ್ಯದಿಂದ, ದೊಡ್ಡವರ ಮಾತಿನಿಂದ ಅಷ್ಟಾಗಿಬಿಡ್ತದೆ. ನಮ್ಮ ಗುರುಗಳು, ಹಿರಿಯರು, ಮಹಾನುಭಾವರು, ಪೀಠಾಧಿಪತಿಗಳು, ಸತ್ಯಾತ್ಮ ತೀರ್ಥರು, ಉತ್ತರಾದಿ ಮಠಾಧೀಶರಾದ ಸತ್ಯಾತ್ಮ ತೀರ್ಥರು ಹೇಳಿಬಿಟ್ರೆ ಭಾಳ ಒಳ್ಳೆಯದಾಯ್ತಪ್ಪ, ನಿನ್ನ ಮನೆಯಲ್ಲಿ ಭಿಕ್ಷೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಜನ ಊಟ ಆಯಿತು, ಒಳ್ಳೆ ಕೆಲಸ ಮಾಡಿದ್ದಿ, ನೀನು ಪಾಠ ಪ್ರವಚನ ಒಳ್ಳೆಯದಾಗಿ ಮಾಡ್ತಾ ಇದ್ದಿ, ಭಾಳ ಚಲೋ, ಇನ್ನು ನಡೆಸ್ಕೊಂಡು ಹೋಗು ಅಂತೇನೋ ಒಂದು 4 ಮಾತು ನಾವು ಮಾಡುವ ಯಾವುದು ಸತ್ಕರ್ಮ 4 ಸತ್ಕರ್ಮಗಳನ್ನು ಅವರು ಪ್ರಶಂಸೆ ಮಾಡಿ ಆಶೀರ್ವಾದ ಮಾಡಿ ಅದನ್ನು ಸ್ತೋತ್ರ ಮಾಡಿದರೆ ನಾವು ಮಾಡುವಂತಹ ಅಲ್ಪ ಸ್ವಲ್ಪ ಪುಣ್ಯಗಳು ಹೆಚ್ಚಾಗ್ತದಂತೆ. ಸ್ವಯಂ ಪರಮಾತ್ಮ ಅನಂತ ಗುಣಪೂರ್ಣನಾದ ದೋಷದೂರನಾದ ಜಗಜ್ಜನ್ಮಾದಿ ಕಾರಣನಾದ ಸರ್ವೇಶ್ವರನಾದ ಭಗವಂತ ಇವನು ಆ ಪಾಂಡವರ ಬಗ್ಗೆ ಮಾಡಿದ ಸ್ನೇಹದಿಂದ ಪಾಂಡವರ ಪುಣ್ಯ ಹೆಚ್ಚಾಯ್ತಂತೆ. ಮತ್ತು ಆ ದುರ್ಯೋಧನಾದಿಗಳು ಮಾಡಿದ ಪಾಪದಿಂದ ಪರಮಾತ್ಮ ಪಾಪಿಷ್ಠರು, ದುರಾಚಾರಿಗಳು ಹೀಗೆ ಮಾಡಿದ್ದಾರೆ ಅಂತ ಹೇಳೋದ್ರಿಂದ ಅವರಿನ್ನ ಹೆಚ್ಚು ಪಾಪವಾಯಿತು ಅಂತ. ಪ್ರಿಯ ಇತ್ತೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ. ಇಷ್ಟೇ ಆಗಲಿಲ್ಲ, ಗುರುತ್ವಾತ್ ಭೀಮಸೇನಸ್ಯ ಕ್ಷಮಾದೂತೆ ಅರ್ಜುನಾದೀನಾಂ ನಾತಿ ಧರ್ಮಸ್ವರೂಪ ಅತ್ರ ಧರ್ಮೋ ಭೀಮೇ ನಿರೋಪದಃ. ಬಹಳ ಮಹತ್ವದ ವಿಚಾರವನ್ನು ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಭೀಮಸೇನ ದೇವರು ಹಾಗೂ ದ್ರೌಪದಿ ಅಲ್ಲಿ ಸಹನೆ ಮಾಡಿ ಕೂತಿದ್ದಕ್ಕೆ ಭೀಮಸೇನ ದೇವರಿಗೆ ದ್ರೌಪದಿ ದೇವಿಗೆ ಪುಣ್ಯ ಬಂತು ಅಂತೆ. ಜೂಜಾಟದಲ್ಲಿ ಅಧರ್ಮವಾಯಿತು. ಭೀಮಸೇನ ದೇವರು ಎಲ್ಲಿ ಎದ್ದು ಮಾತನಾಡಬೇಕು ಮಾತನಾಡಿದರು, ಪ್ರತಿಜ್ಞೆ ಮಾಡಬೇಕು ಮಾಡಿದರು. ದ್ರೌಪದಿ ದೇವಿಯೂ ಕೂಡ ಹೇಳಬೇಕಾದ ನೀತಿ ಮಾತುಗಳನ್ನು, ಧರ್ಮಗಳನ್ನು ಬೋಧನೆ ಮಾಡಬೇಕಾದದ್ದನ್ನು ಬೋಧನೆ ಮಾಡಿದ್ಲು. ಆದರೂ ಕಣ್ಣು ಬಿಟ್ಟು ಅಥವಾ ಗದೆಯನ್ನು ಕುಟ್ಟಿ ಎಲ್ಲರನ್ನು ಪ್ರಹಾರ ಮಾಡುವ ಸಾಮರ್ಥ್ಯ ಇದ್ದ ಭೀಮಸೇನ ದೇವರು ಯಾಕೆ ಸುಮ್ಮನೆ ಕೂತರು? ಸುಮ್ಮನೆ ಹಾಗೆ ಕೂತಿದ್ದಕ್ಕೆ ಅವರಿಗೆ ಹೆಚ್ಚು ಪುಣ್ಯ ಬಂತು, ಉಳಿದವರಿಗೆಲ್ಲ ಪಾಪ ಬಂತು ಅಂತ ಹೇಳ್ತಾರೆ. ಅವರೆಲ್ಲ ಪುಣ್ಯವನ್ನು ಭೀಮಸೇನ ದೇವರಲ್ಲಿ ಹಾಕಿದ್ದು ದೇವರು, ಅವರಿಗೆಲ್ಲ ಹೆಚ್ಚು ಪಾಪವನ್ನು ಕೊಟ್ಟ ಭಗವಂತ. ಗುರುತ್ವಾದ್ ಭೀಮಸೇನಸ್ಯ ಕ್ಷಮಾದೂತೆ ಅರ್ಜುನಾದೀನಾಂ ನಾತಿ ಧರ್ಮಸ್ವರೂಪೋತ್ರ ಭೀಮೇ ಧರ್ಮೋ ಭೀಮೇ ನಿರೋಪದಃ. ದ್ರೌಪದ್ಯ ಅಪಿ ಅತಿಕ್ಲೇಶಾತ್ ಕ್ಷಮಾಧರ್ಮೋ ಮಹಾನಭೂ. ದೊಡ್ಡವರಿಗೆ ಆಗುವ ಅವಮಾನ ಅಥವಾ ಬೈಯುವುದು ಇತ್ಯಾದಿಗಳನ್ನು ಕೇಳಿ ನಾವು ಸಹನೆ ಮಾಡಬಾರದಂತೆ. ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮಗಿಂತ ಹಿರಿಯರಿಗೆ, ಆಪ್ತರಿಗೆ, ಅದರೊಳಗೂ ಗುರುಗಳಿಗೆ, ದೇವರಿಗೆ ಮಾಡುವಂತಹ ಅವಮಾನ, ಅಪಚಾರ, ಅಪಶಬ್ದಗಳನ್ನು ಕೇಳಿ ನಾವು ಸಹನೆ ಮಾಡಿದರೆ ನಮಗೆ ಪಾಪ ಬರ್ತದಂತೆ, ನಮ್ಮ ಪುಣ್ಯ ಹೋಗ್ತದಂತೆ. ಭೀಮಸೇನ ದೇವರು ಅಂದರೆ ವಾಯುದೇವರ ಅವತಾರ, ದ್ರೌಪದಿ ಅಂದರೆ ಭಾರತೀ ದೇವಿ. ಹಾಗಾಗಿ ಋಜುಗಣಸ್ಥರಾದವರು, ಪರಶುಕ್ಲತ್ರಯದಲ್ಲಿ ಬರುವರು, ಮಹಾ ದೊಡ್ಡ ಗುರುಸ್ಥಾನವನ್ನು ಪಡೆದವರು, ಅಂಥವರಿಗೆ ಮಾಡುವ ಅವಮಾನವನ್ನು ಸಹನೆ ಮಾಡಿಕೊಂಡು ಈ ಎಲ್ಲ ದೇವತೆಗಳು, ಅರ್ಜುನ, ಯಮಧರ್ಮರಾಜ, ನಕುಲ ದೇವತೆಗಳು, ಭೀಷ್ಮಾದಿಗಳು ನೋಡಿ ಸುಮ್ಮನೆ ಕೂತಿದ್ದಾರೆ. ಹಾಗಾಗಿ ಅವರಿಗೆ ಪಾಪ ಬಂತು. ತಮಗೆ ಆಗುವ ಕಷ್ಟ ಅಥವಾ ದುಃಖವನ್ನು ತಾವು ಸಹನೆ ಮಾಡಿದ್ದಕ್ಕೆ ಭೀಮ ಮತ್ತು ದ್ರೌಪದಿಗೆ ಪುಣ್ಯ ಬಂತು ಅಂತನೋ ತತ್ವವನ್ನು ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ನೋಡ್ರಿ, ಹಾಗಾಗಿ ಗುರುದ್ರೋಹವನ್ನು, ಗುರು ನಿಂದನವನ್ನು, ಸುಮ್ಮನೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಈಗ ನಮ್ಮ ಗುರುಗಳಿದ್ದಾರೆ, ಸತ್ಯಾತ್ಮರಿದ್ದಾರೆ, ಜಗದ್ಗುರುಗಳಾದವರು.
ಪೀಠಾಧಿಪತಿಗಳಿದ್ದಾರೆ ಯಾರೋ ಒಬ್ಬರಿಗೆ, ಅವರಿಗೆ ಯಾರೋ ಒಬ್ಬರು ನಿಂದಾ ಮಾಡ್ತಾ ಇದ್ದಾರೆ. ನಿಂದಾ ಮಾಡಿದಾಗ ಅವರಿಗೆ ಪಾಪ ಬರ್ತದೆ. ನಿಂದಾ ಮಾಡೋರಿಗೆ ಪಾಪ ಬರ್ತದೆ. ನಿಂದೆಯನ್ನು ಕೇಳಿ ಸತ್ಯಾತ್ಮರು ಬೈತಿದ್ದಾನೆ, ಬೈಲಿ ಬಿಡು ಅಂಥೇಳಿ ಕ್ಷಮಾ ಮಾಡಿದರು. ಅವನು ಸುಟ್ಟು ಹೋಗಲಿ, ಅವನು ನಾಶ ಆಗಲಿ ಅಂತ ಬೈದು ಬಿಟ್ಟರೆ ಅವನು ಸತ್ಯ ಹೋಗ್ತಾನೆ. ಅವನು ಎಷ್ಟು ತಪಸ್ಸಿಗಳು ಅವರು, ಸಾವಿರಾರು ಜನರಿಗೆ ಅನುಗ್ರಹ ಮಾಡೋರು, ದೇವರನ್ನು ಉಪಾಸನೆ ಮಾಡೋರು, ನಿರಂತರ ಪಾಠ ಪ್ರವಚನ ಮಾಡೋರು, ಅಂಥ ಮಹಾ ತಪಸ್ವಿಗಳು ಅವರ ಮನಸ್ಸಿನಲ್ಲೂ ಅಸಮಾಧಾನ ಮಾಡಿಕೊಂಡರೆ ಅವರ ವಂಶ ನಾಶವಾಗಿ ಹೋಗ್ತದೆ. ಹಾಗಾಗಿ ಅದು ಆಗಬಾರದು. ಏನೋ ಬುದ್ಧಿಹೀನನಾಗಿ ಏನೋ ಕೆಲಸ ಮಾಡ್ತಾ ಇದ್ದಾನೆ, ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತೇ ಬೇಡ್ತಾರೆ ಅವರು. ಹಾಗಾಗಿ ಅವರು ಕ್ಷಮ ಮಾಡ್ತಾರೆ. ಕ್ಷಮ ಮಾಡಿದ್ದಕ್ಕೆ ಅವರಿಗೆ ಪುಣ್ಯ ಹೆಚ್ಚಾಯಿತು, ಇವನು ಬೈದಿದ್ದಕ್ಕೆ ಇವನು ಪಾಪ ಹೆಚ್ಚಾಯಿತು. ಹೀಗೆ ದೇವರಲ್ಲಿ, ಹೀಗೆ ಭೀಮಸೇನ ದೇವರಲ್ಲಿ ಮಾಡಿದವರು ಎಲ್ಲವರು. ಹಾಗಾಗಿ ಇವರಿಗೆಲ್ಲ ಪಾಪ ಹೆಚ್ಚಾಯಿತು, ಪಾಪ ಬೆಳೀತು. ಇವರಿಗೆ ಭೀಮಸೇನ ದೇವರಿಗೆ, ದ್ರೌಪದಿಗೆ ಪುಣ್ಯ ಹೆಚ್ಚಾಯಿತು, ಪುಣ್ಯ ಬೆಳೀತು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ನೋಡ್ರಿ, ದ್ರೌಪದ್ಯಾಭಿ ಅಧಿಕ್ಲೇಶಾತ್ ಕ್ಷಮಾಧರ್ಮೋ ಮಹಾನಭೂತ್ಸಾಹಿ ಭೀಮ ಮನೋವೇದ ನ ಕಾರ್ಯ ಶಾಪೈತ್ಯಲಂ. ಹಾಗಾಗಿ ದ್ರೌಪದಿ ದೇವಿ ಶಾಪ ಕೊಡಲಿಲ್ಲ, ಭೀಮಸೇನ ದೇವರು ಕುಟ್ಟಿ ಅವರನ್ನು ಸಂಹಾರ ಮಾಡಲಿಲ್ಲ. ತಸ್ಮಾತ್ ಯಥಾ ಯೋಗ್ಯತೆಯ ಹರಿಣ ಧರ್ಮವರ್ಧನಂ. ದೇವರಿಗೆ ಗೊತ್ತು, ಧರ್ಮಾಧರ್ಮ ನಿಯಾಮಕನಾದ ಸ್ವಾಮಿ ಭಗವಂತ ಯಾರಿಗೆ ಯಾವ ಕಾಲಕ್ಕೆ ಯಾವುದನ್ನು ಮಾಡಿಸಬೇಕು, ಯಾವುದು ಪುಣ್ಯ ಯಾರ ಕಡೆಯಿಂದ ಮಾಡಿಸಬೇಕು, ಯಾವ ಪಾಪವನ್ನು ಯಾರ ಕಡೆಯಿಂದ ಮಾಡಿಸಬೇಕು ಅಂತನ್ನೋದು ಅತ್ಯಂತ ಸ್ಪಷ್ಟವಾದ ಜ್ಞಾನ ಇದ್ದ ಅನಂತ ಜೀವರಾಶಿಗಳಿಗೆ ಪರಮಾತ್ಮ ನಿಯಮನ ಮಾಡುವಂತಹ ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ಏನೇನು ಸಮಸ್ಯೆ ಇಲ್ಲ. ಶ್ರುತ್ವ ಸಾಲ್ವಂ ಶ್ರುತ್ವ ಸಮಾಯಾತಂ ರೋಹಿಣ್ಯಾದಿ. ಆಗ ಒಂದು ನಿಮಿತ್ತ ಮಾಡಿಕೊಂಡು ಆಗ ಕಥೆಯನ್ನು ಹೇಳ್ತಾನೆ ದ್ರೌಪದಿ ದೇವಿಗೆ. ಸಾಲ್ವ ಬಂದಿದ್ದ, ಅವನ ಜೊತೆಗೆ ಯುದ್ಧ ಆಡಿದೆ. ನಾನು ನನ್ನ ಒಂದು ಆಯುಧವನ್ನು, ಅಮೋಘವಾದ ಒಂದು ಅಸ್ತ್ರವನ್ನು ಕೊಟ್ಟಿದ್ದೆ. ಸ್ಥಾಪಯಿತ್ವಾ ಹಿ ಭವತಾಂ ಸಕಾಶಾತ್ ಮೇಯು ಪುರೀಂ ತದಾ ಸಾಲ್ವೋಪಿ ಭೌಮೇನ ದ್ವಾರಕಾಂ ಅರ್ಧಯದೃಶಂ. ಪ್ರದ್ಯುಮ್ನನಿಗೆ, ನನ್ನ ಮಗನಿಗೆ, ಯಾದವರಿಗೆ ಕಳಿಸಿ ಕೊಟ್ಟಿದ್ದೆ ಒಂದು ನನ್ನ ಅಸ್ತ್ರವನ್ನು ಕೊಟ್ಟು, ಪ್ರದ್ಯುಮ್ನ ಕೈಯಲ್ಲಿ ಆ ಅಸ್ತ್ರವನ್ನು ಕೊಟ್ಟು ಕಳಿಸಿದ. ಅಮೋಘವಾದ ಅಸ್ತ್ರ. ದತ್ತಮ್ಮಯ ಶರಮಮೋಘ ತಥಾ ತದೇತಂ ಹಂತುಂ ನೃಪಂ ಕೃತಮತಿಸ್ತ್ವ ಶೃಣೋತ್ವ ಚಖ್ಯೆ. ಆಗ ಆಕಾಶವಾಣಿ ಆಯಿತಂತೆ. ವಾಯುದೇವರು ನಿಂತು ಆಕಾಶವಾಣಿ ಮಾಡಿದರು ಪ್ರದ್ಯುಮ್ನನ್ನು ಕುರಿತು. ಪ್ರದ್ಯುಮ್ನ, ಆ ಅಸ್ತ್ರವನ್ನು ಬಿಟ್ಟು ನೀನು ಸಾಲ್ವನನ್ನು ಸಂಹಾರ ಮಾಡುವಂತೆ ಇಲ್ಲ. ಯಾಕೆ ಅಂದರೆ ದೇವರೇ, ಕೃಷ್ಣನೇ ಆ ಸಾಲ್ವನನ್ನು ಸಂಹಾರ ಮಾಡುವನು. ಹಾಗಾಗಿ ವೇದವ್ಯಾಸ ದೇವರು ಅನೇಕ ಬಾರಿ ಅವನು ಯುದ್ಧಕ್ಕೆ ಬಂದಾಗ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ. ವಧ ಮಾಡದೆ, ಸಂಹಾರ ಮಾಡದೇನೆ ಅವನನ್ನು ಬಿಟ್ಟಿದ್ದಾರೆ. ಹಾಗಾಗಿ ಭಾರ್ಗವೇಣ ಪರಶುರಾಮ ದೇವರು ಅನೇಕ ಬಾರಿ ಅವನು ಕೈಗೆ ಸಿಕ್ಕಿದ್ದ, ಆದರೂ ಬಿಟ್ಟಿದ್ದಾನೆ. ಯಾಕೆ ಅಂದರೆ ಈ ರೂಪದಿಂದ ಅವನನ್ನು ಕೊಲ್ಲಬಾರದು. ಕೃಷ್ಣಾವತಾರದಲ್ಲಿ ಕೃಷ್ಣನಾಗೇನೆ ಅವನನ್ನು ಸಂಹಾರ ಮಾಡಬೇಕು. ಹಾಗಾಗಿ ನಾರಾಯಣೇನ ಹಿ ಪುರಾ ಮನಸಾಭಿಕ್ಲುಪ್ತಂ. ಪರಮಾತ್ಮ ತನ್ನ ಮನಸ್ಸಿನಲ್ಲಿ ಹೀಗೆ ಸಂಕಲ್ಪ ಮಾಡಿದ್ದಾನೆ. ಕೃಷ್ಣಾವತಾರಂ ಉಪಗಮ್ಯ ನಿಹನ್ಮಿ ಸಾಲ್ವಂ. ಸಾಲ್ವನನ್ನು ಸಂಹಾರ ಮಾಡಬೇಕಾದರೆ ಕೃಷ್ಣಾವತಾರನಾಗೇನೆ, ಕೃಷ್ಣನಾಗೇನೆ ನಾನು ಅವನನ್ನು ಸಂಹಾರ ಮಾಡ್ತೇನೆ. ಇತ್ತೇವೈತೇನ ಹರಿಣ ಪಿಸ ಭಾರ್ಗವೇಣ ವಿದ್ರಾವಿತಃ. ಭಾರ್ಗವ ಪರಶುರಾಮದೇವರು ಕೂಡ ಅನೇಕ ಬಾರಿ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ. ನ ನಿಹಿತಃ ಸ್ವಮನೋನುಸಾರಾತ್. ಯಾಕೆ? ದೇವರ ಮನಸ್ಸಿಗೆ ವಿರುದ್ಧ ದೇವರು ಹೇಗೆ ಮಾಡ್ತಾನೆ? ದೇವರು ಒಮ್ಮೆ ಮನಸ್ಸು ಮಾಡಿಬಿಟ್ಟಿದ್ದಾನೆ, ನಾನು ಸಾಲ್ವನನ್ನು ಕೃಷ್ಣಾವತಾರದಿಂದಲೇ ಸಂಹಾರ ಮಾಡ್ತೇನೆ. ಹಾಗಾಗಿ ಪರಶುರಾಮನ ಅವತಾರದಿಂದ ಸಾಲ್ವನನ್ನು ಸಂಹಾರ ಮಾಡಲಿಲ್ಲ, ಸೋಲಿಸಿ ಕಳಿಸಿಬಿಟ್ಟಿದ್ದಾನೆ ಅನೇಕ ಬಾರಿ. ಹಾಗಾಗಿ ವಧ್ಯಸ್ತ್ವಯ. ಹಾಗಾಗಿ ಆ ಅಸ್ತ್ರ, ಕೃಷ್ಣ ನಿನಗೇನು ಕೊಟ್ಟಿದ್ದಾನಲ್ಲ ಆ ಅಸ್ತ್ರ, ಇದು ಅಮೋಘವಾದ ಅಸ್ತ್ರ. ಆ ಅಮೋಘವಾದ ಅಸ್ತ್ರವನ್ನು ನೀನು ಹಾಕಿದಿ ಅಂತಾದರೆ ಸಾಲ್ವನ ಮೇಲೆ ಅವನು ಸತ್ಯ ಹೋಗ್ತಾನೆ. ಹಾಗಾಗಿ ಅವನ ಮೇಲೆ ನೀನು ಹಾಕಬೇಡ ಅಂತ ಅದೃಶ್ಯವಾಗಿ ಆಕಾಶವಾಣಿ ಮಾಡ್ತಾ ಇದ್ದಾರೆ ಮುಖ್ಯ ಪ್ರಾಣದೇವರು, ವಾಯುದೇವರು. ಆಗ ಅವನು ಹೇಳ್ತಾನೆ ಪ್ರದ್ಯುಮ್ನ, ನಾನು ಸುಮ್ಮನೆ ಕೂತು ಅವನ ಮೇಲೆ ಅಸ್ತ್ರಪ್ರಯೋಗ ಮಾಡಲಿಲ್ಲ ಅಂತಾದರೆ ನಾನು ಸತ್ತು ಹೋಗ್ತೀನಿ, ಅವನು ಅಸ್ತ್ರಪ್ರಯೋಗ ಮಾಡ್ತಾನೆ ನನ್ನ ಮೇಲೆ. ಆಕಾಶದಲ್ಲಿ ವಾಯುದೇವರು ಹೇಳ್ತಾ ಇದ್ದಾರೆ, ನೀನು ಅಸ್ತ್ರಪ್ರಯೋಗ ಮಾಡಬೇಡ. ಯಾಕೆ? ಅವನು ಸತ್ತು ಹೋಗ್ತಾನೆ. ಕೃಷ್ಣ ಸಂಕಲ್ಪ ಮಾಡಿದ್ದಾನೆ ನಾನೇ ಅವನನ್ನು ಕೊಲ್ಲಬೇಕು ಅಂತ ಹೇಳಿ. ಹಾಗಾಗಿ ಬೇರೆ ಅವತಾರದಿಂದಲೂ ಕೃಷ್ಣ ಅವನನ್ನು ಸಂಹಾರ ಮಾಡದೇನೆ ಸೋಲಿಸಿ ಕಳಿಸಿದ್ದು. ಹಾಗಾಗಿ ಬಿಡು ಅಂತ ನೀನು ಹೇಳ್ತಾ ಇದ್ದೀನಿ. ನಾನು ಬಿಟ್ಟರೆ ಅವನು ನನ್ನ ಕೊಂದು ಹಾಕ್ತಾನೆ.
ಅಂದಾಗ ಆಕಾಶವಾಣಿಯಲ್ಲೇನೆ ಮುಖ್ಯ ಪ್ರಾಣದೇವರು ಹೇಳ್ತಾರೆ, ಇಲ್ಲ ಅವನಿಗೆ ಮನಸ್ಸು ನಾನು ಬದಲಾಯಿಸ್ತೇನೆ. ಸರ್ವಾಂತರ್ಯಾಮಿಯಾದವರು ವಾಯುದೇವರು, ಮನಃಪ್ರೇರಕರಾದಂತಹ ರುದ್ರದೇವರಿಗೂ ನಿಯಾಮಕರಾದವರು ವಾಯುದೇವರು. ಹಾಗಾಗಿ ನಾನು ಅವನಿಗೆ ಮನಸ್ಸನ್ನು ಬದಲಾಯಿಸಿ ಬೇರೆ ಕಡೆ ಕಳಿಸಿಬಿಡ್ತೇನೆ. ನೀನೇನು ಕಾಳಜಿ ಮಾಡಬೇಡ, ಸುಮ್ಮನಿದ್ಬಿಡು ನೀನು. ವದ್ಯಸ್ತ್ವಯಾನಹಿ ತಥೋ ಎಂ ಚ ಬಾಣಶ್ಚಕ್ರಾಯುಧಸ್ಯ ದೈತೋ ನಿತರಾಮಹೋ ಅಮೋಘ ಮಾಮುಂಚತೇನ ಮಮಿಮಂ ವಿನಿವರ್ತಯೇಯಂ ಸಾಲ್ವಂ ಹೃದಿಸ್ಥಿತ ಇತೀರಿತ ಈರನೇನ. ಈರಣ ವಾಯುದೇವರು ಹೀಗೆ ಹೇಳಿದಾಗ ಅವನು ಸಾಲ್ವನ ಮನಸ್ಸಿನಲ್ಲಿ ಏನು ಬಂತೋ ಗೊತ್ತಿಲ್ಲ. ಹನುಮಂತ ದೇವರು ಮುಖ್ಯ ಪ್ರಾಣದೇವರು ಹೀಗೆ ಪ್ರೇರಣೆ ಮಾಡಿದರು, ಕೃಷ್ಣ ಇದ್ದರೆ ನಾನು ಯುದ್ಧ ಮಾಡೋದು ಸೂಕ್ತ. ಕೃಷ್ಣ ಇಲ್ಲದೇನೆ ಈ ಪ್ರದ್ಯುಮ್ನ, ಯಾದವರು ಇವರೆಲ್ಲ ಬಚ್ಚಾ ಮಂದಿ, ಸಣ್ಣ ಸಣ್ಣ ಮಂದಿ. ಈ ಚಿಕ್ಕ ಚಿಕ್ಕ ಮಂದಿ, ಚಿಕ್ಕ ಚಿಕ್ಕ ಬಲ ಇದ್ದ, ಸ್ವಲ್ಪೇ ಬಲ ಇದ್ದ ಜನ ಜೊತೆಗೆ ಯುದ್ಧ ಮಾಡಿ ನಾನು ಗೆದ್ದು ಹೋದರೆ ಏನು ಕೀರ್ತಿ ಬರಬೇಕು ಅಂತ ಹೇಳಿ ತನ್ನ ಯುದ್ಧವನ್ನೇ ಬಿಟ್ಟು ಹೋಗ್ಬಿಡ್ತಾನೆ ಅವನು. ಆರುಹ್ಯ ಬಾಲಕಲಹೇನ ಕಿಮತ್ರ ಕಾರ್ಯಂ. ಬಾಲಕರ ಜೊತೆ ಕಲಹ ಮಾಡಿ, ಜಗಳ ಮಾಡಿ, ಯುದ್ಧ ಮಾಡಿ ನನಗೇನು ಕೆಲಸ ಇದೆ? ಕೃಷ್ಣೇನ ಸಂಗರ ಇತಿ ಪ್ರಯೋ ಸ್ವದೇಶಂ. ಕೃಷ್ಣ ಬಂದಾಗ ಬರೋಣ ಅಂತ ಹೇಳಿ ಕೃಷ್ಣ ಕೃಷ್ಣನ ದ್ವಾರಕೆಗೆ ಬಂದು ಯುದ್ಧ ಆಡಲು ಬಂದ ಸಾಲ್ವ ತಾನು ಮತ್ತೆ ಪುನಃ ತನ್ನ ದೇಶಕ್ಕೆ ಹೋಗಿಬಿಡುತ್ತಾನೆ ತಿರುಗಿ. ಪ್ರದ್ಯುಮ್ನ ಸಾಂಬಗದ ಚಾರಣ ಚಾರುಜ್ಯೇಷ್ಠಾ ಸಾಕಂ ಸೇನಾಂ ನಿಹತ್ಯ ಸಹ ಮಂತ್ರಿಗಣೈಸ್ತದೀಯಾಂ. ಆಗ ಮತ್ತೆ ಪುನಃ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಕೃಷ್ಣನ ಜೊತೆಗೆ ಯುದ್ಧವಾಡಿ ಅನೇಕ ಯುದ್ಧದ ಪ್ರಸಂಗ ಇದೆ. ಮಾಯಾಯುದ್ಧ, ಅನೇಕ ರೀತಿಯಿಂದ ಯುದ್ಧವಾಡಿ ಕೊನೆಗೆ ಕೃಷ್ಣ ಆಯಾಸವಾಗಿ ಆ ಸಾಲ್ವನನ್ನು ಕೊಂದು ಹಾಕ್ತಾನೆ. ನಾನು ಹೀಗೆ ಕೊಂದು ಹಾಕಿದೆ ಅಂತ ಹೇಳಿ ಆ ಕಾರಣಕ್ಕಾಗಿ ನಾನಿಲ್ಲಿ ಬರಲಿಲ್ಲ. ಆದರೆ ಕೃಷ್ಣ ಬರದೇ ಇರೋ ಕಾರಣಗಳೇನು ಎಲ್ಲ ಶ್ರೀಮದಾಚಾರ್ಯರು ಅದನ್ನು ಬಿಡದೇನೆ ಒತ್ತಿ ತಿಳಿಸಿದ್ದಾರೆ. ಕೃಷ್ಣ ಯಾಕೆ ಇದ್ದಿದ್ದಿಲ್ಲ? ಇಷ್ಟೆಲ್ಲ ಭೂಭಾರಹರಣ ಪ್ರಧಾನ ಉದ್ದೇಶ. ಪುಣ್ಯ ಪಾಪಗಳು ಹೆಚ್ಚು ಕಮ್ಮಿ ಆಗಬೇಕು, ಆಯಾ ವ್ಯಕ್ತಿಗಳದು ಅವ್ರವ್ರ ಯೋಗ್ಯತಾನುಸಾರವಾಗಿ, ಅದೆಲ್ಲ ಉದ್ದೇಶ. ಧರ್ಮರಾಜ ಇರಲಿ, ಈ ಕಡೆ ಭೀಮಸೇನ್ ದೇವರಾಗಲಿ, ಈ ಕಡೆ ದ್ರೌಪದಿ ದೇವಿ, ದುರ್ಯೋಧನ ಭೀಷ್ಮಾದಿಗಳು ಯಾರದೇ ಇರಲಿ, ಹೆಚ್ಚು ಕಮ್ಮಿ ಆಗಬೇಕು, ಏನೇನು ಅವಸ್ಥೆ ಬರಬೇಕು ಅವ್ರವ್ರ ಯೋಗ್ಯತಾನುಸಾರವಾಗಿ ಅದನ್ನೆಲ್ಲ ಪರಮಾತ್ಮ ಮಾಡಬೇಕಾಗಿತ್ತು. ಪ್ರಧಾನ ಉದ್ದೇಶ ಭೂಭಾರ ಹರಣ. ಹಾಗಾಗಿ ಪರಮಾತ್ಮ ಇದ್ದಿದ್ದಿಲ್ಲ. ಸಾಲ್ವನನ್ನು ನಿಮಿತ್ತ ಮಾಡಿಕೊಂಡು ಹೋಗಿ ಪರಮಾತ್ಮ ಸಾಲ್ವನ ಜೊತೆಗೆ ಯುದ್ಧವಾಡಿ ಸಂಹಾರ ಮಾಡಿ ಬಂದ. ಇಷ್ಟು ಕಥೆಯನ್ನು ಆದದ್ದನ್ನು ಕೃಷ್ಣ ದ್ರೌಪದಿ ಮುಂದೆ ಇಷ್ಟೆಲ್ಲ ಹೇಳಿದ್ದಾನೆ. ಆಗ ಅಷ್ಟರಲ್ಲಿ ದ್ರೌಪದಿಯ ಅಣ್ಣ, ದ್ರೌಪದಿಯ ತಮ್ಮ ದೃಷ್ಟದ್ಯುಮ್ನ, ಆ ದೃಷ್ಟದ್ಯುಮ್ನ ತಾನು ಬರ್ತಾನೆ. ತಂ ಸ್ಯಂದನ ಸ್ಥಿತಮಥೋ ವಿಭುಜಂ ವಿಧಾಯ ಬಾಣೇನ ತದ್ರಥವರಂ ಗದಯ ವಿಬದ್ಯ ಚಕ್ರೇಣ ತಸ್ಯ ಚ ಶಿರೋ ವಿನಿವರ್ತಿಧಾತುರ್ ಶರವಾದಿಭಿ ಪ್ರತಿನಿಧಿ ಸ್ವಪುರಿಂ ಅಗಾಂಚ. ಕೃಷ್ಣ ಅವನನ್ನು ಸಂಹಾರ ಮಾಡಿ ತನ್ನ ಊರಿಗೆ ಹೋದುದನ್ನು ಹೇಳ. ತಸ್ಮಾತ್ ಇದಂ ವ್ಯಸನ ಮಾಹಸ. ಆಗ ಆ ದೃಷ್ಟದ್ಯುಮ್ನ ಬರ್ತಾನೆ. ದೃಷ್ಟದ್ಯುಮ್ನ ಬಂದು ಆ ದ್ರೌಪದಿಯ 5 ಜನ ಮಕ್ಕಳಿರ್ತಾರೆ. ನೀವಿಲ್ಲಿ ಕಾಡಿನಲ್ಲಿ ಏನು ವಾಸ ಮಾಡ್ತೀರಿ? ಯಾಕಿರ್ತೀರಿ ಇಲ್ಲಿ? ಯಾಕೆ ಇಷ್ಟು ಕಷ್ಟಪಡ್ತೀರಿ? ಹಾಗಾಗಿ ನೀವು ನಡೀರಿ ಅಂತ ಹೇಳಿ ತನ್ನ ಊರಿಗೆ ಪಾಂಚಾಲ ದೇಶಕ್ಕೆ ಕರೆದುಕೊಂಡು ಹೋಗ್ಬಿಡ್ತಾನೆ ದೃಷ್ಟದ್ಯುಮ್ನ. ಪಾಂಡವಾನಾಂಚ ಯಾಭಾರ್ಯಾ ಕೃಷ್ಣಾಂಚ ಸಾತ್ವಯಿತುಂ ಅತ್ರ ಉವಾಸ ಸತ್ಯಾಚ ಸೋಮಕ ಸುತಾಂ ಅನುಸಾರಯಂತಿ. ಪಾಂಡವಾನಾಂಚ ಯಾಭಾರ್ಯಾ ಪುತ್ರ ಅಪಿ ಚ ಸರ್ವಶಃ ಅನ್ವೇವ ಪಾಂಡವಾನ್ ಜ್ಞಾತಾಃ ವನಮತ್ರೈವ ಚ ಸ್ಥಿತಾಃ. ಅವ್ರನ್ನೆಲ್ಲ ದೃಷ್ಟದ್ಯುಮ್ನ ಕರ್ಕೊಂಡು ಹೋಗಿದ್ದಾನೆ. ಅನೇಕ ದಿನಗಳಲ್ಲಿ ಅಲ್ಲಿ ವಾಸ ಮಾಡಿದ ಮೇಲೆ ಕೃಷ್ಣನ ಹತ್ರ ಬಂದಿದ್ದಾರೆ ಅವರೆಲ್ಲ. ದ್ರೌಪದಿಯ ಮಕ್ಕಳು, ಪಾಂಡವರ ಮಕ್ಕಳು ಕೃಷ್ಣನ ಹತ್ರ ಬಂದು, ಕೃಷ್ಣನ ಅಂದರೆ ಬಹಳ ಪ್ರೀತಿ. ಯಾರ್ದು ಮದುವೆ ಆಗಿತ್ತೋ ಅವರೆಲ್ಲ ಕುಂತಿಯ ಬಳಿ ಇದ್ದಾರೆ. ತಾವು ವಾಸ ಮಾಡುತ್ತಾ ಅಲ್ಲಿದ್ದಾರೆ. ದೃಷ್ಟಕೇತುಶ್ಚ ಭಗಿನಿಂ ಕಾಶಿರಾಜ ಸುತಾಮಪಿ ಪುರಂ ಯಯುಃ ರಾಧಾಯ ಕುಂತೇವಾನ್ಯಾ ಸಹಸ್ಥಿತಾ. ಕುಂತಿಯ ಹತ್ತಿರ ಅಂದರೆ ದ್ರೌಪದಿಯ ಮಕ್ಕಳ ಹೆಂಡತಿ, ಅವರು ಯಾರು ಮದುವೆ ಆಗಿತ್ತು ಅವರಿಗೆ ಉಪಪಾಂಡವರು, ಅವರ ಹೆಂಡಂದರು ಆ ಕುಂತಿದೇವಿ ಜೊತೆಗೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ.
ಪಾರ್ವತೀನ ಕುಲಸ್ಯಾಸೀತ್ ಭಾರ್ಯಾ ಪೂರ್ವಂ ತಿಲೋತ್ತಮ ಪೂರ್ವೋಕ್ತೆ ಚೈವ ಯಮಯೋರ್ ಭಾರ್ಯೆ ಕುಂತ್ಯಾಭಿವಾರಿತಃ. ಕೃಷ್ಣ ಆಮೇಲೆ ಬಂದಿದ್ದಾನೆ. ಸುಭದ್ರ ಮತ್ತು ಅಭಿಮನ್ಯುವನ್ನು ತನ್ನ ರಥದಲ್ಲಿ ಕೂಡಿಸಿಕೊಂಡು ತಾನು ತನ್ನ ದ್ವಾರಕೆಗೆ ಕರೆದುಕೊಂಡು ಹೋಗಿದ್ದಾನೆ. ಪಾಂಡವಾನ್ ಅವೆನುಜ್ಞಾಯ ಸಭಾರ್ಯ ಸ್ವಪುರೀಂ ಯಯೌ. ಕಿಂಚಿತ್ ಕಾಲಂ, ಇಷ್ಟು ಕಥೆ ನಡೀತಾ ಇದೆ. ಅಂದರೆ ವೈಭವದಿಂದ ತಾವು ವನವಾಸದಲ್ಲಿ ಇದ್ದಾರೆ. ಪಾಂಡವರಿಗೇನೂ ದುಃಖವಾಗಿಲ್ಲ. ಇನ್ನು ರಾಜ್ಯದಲ್ಲಿ ಎಷ್ಟು ಕಷ್ಟ ಇತ್ತೋ ಗೊತ್ತಿಲ್ಲ, ಇಲ್ಲಂತೂ ಏನೂ ಕಷ್ಟ ಇಲ್ಲ. ಸುಖವಾಗಿ ಜ್ಞಾನ ಕಾರ್ಯ ನಡೀತಾ ಇದೆ, ಅನ್ನ ಕಾರ್ಯ, ಬ್ರಾಹ್ಮಣ ಯಜ್ಞ ಭೋಜನ ಇತ್ಯಾದಿ ಕಾರ್ಯ ನಡೀತಾ ಇದೆ, ಪಾಠ ಪ್ರವಚನಗಳು ನಡೀತಾ ಇವೆ. ಅದರ ಏನೂ ತೊಂದರೆ ಇಲ್ಲ. ಆಗ ಇವನ ಮನಸ್ಸಿನಲ್ಲಿ, ಧರ್ಮರಾಜನ ಮನಸ್ಸಿನಲ್ಲಿ ಒಂದು ಹೀಗೆ ಪ್ರಶ್ನೆ ಕಾಡಿತ್ತು. ಅವನಿಗೊಂದು ಸಮಸ್ಯೆ ಬಂತು. ಛೇ, ನನ್ನಿಂದ ದ್ರೌಪದಿ ದೇವಿಗೆ, ನನ್ನ ಹೆಂಡತಿಗೆ ಇಷ್ಟು ಕಷ್ಟವಾಯಿತೆ, ಇಷ್ಟು ಕಷ್ಟವಾಯ್ತಲ್ಲ. ನಾನು ಮದುವೆ ಮಾಡಿಕೊಂಡು ಬಂದೆ, ನಾವೆಲ್ಲರೂ ಕೂಡ ಮದುವೆ ಮಾಡಿಕೊಂಡು ಬಂದ್ವಿ. ಅಸ್ತಿನ ಅದೇ ಹೇಳ್ತಾರೆ, ರಾಜಸೂಯ ಯಾಗವನ್ನು ಮಾಡಿದ್ದಾರೆ. ರಾಜಸೂಯ ಯಾಗವನ್ನು ಮಾಡಿ 4-5 ದಿವಸ ಒಂದೇ ವಾರದಲ್ಲಿ ಜೂಜಾಟ ಆಗಿ ಕ್ಷಣದಲ್ಲೇನೆ, ಮತ್ತು ಒಂದು ಬಾರಿ ಆಯಿತು, 2ನೇ ಬಾರಿ ಆದಾಗ ವನವಾಸಕ್ಕೆ ಕಳಿಸಿದ್ದ. ಹಾಗಾಗಿ ಅಲ್ಲಿ ದ್ರೌಪದಿಗೆ ಆದ ಅನ್ಯಾಯ, ಇಲ್ಲಿ ಕಾಡಿಗೆ ಬಂದು ಇದ್ದದ್ದು, ಏನು ನನ್ನಿಂದ ಆದದ್ದು ಅನಾಹುತ, ದ್ರೌಪದಿಗೆ ಬಹಳ ಕಷ್ಟವಾಯಿತು ಅಂತ ಹೇಳಿ ಬಹಳ ದುಃಖವನ್ನು ಮನಸ್ಸಿನಲ್ಲಿ ಪಡ್ತಾ ಇದ್ದಾನೆ. ಕಿಂಚಿತ್ ಕಾಲಂ ದ್ರೌಪದೇಯ ಉಷ್ಯ ಪಾಂಚಾಲಕೆ ಪೊರೆ ಯರುದ್ವಾರವತೀಮೇತ್ಯತ್ರೋಷು ಕೃಷ್ಣಲಾಲಿತಾ. ತತಃ ಪರಂ ಧರ್ಮರಾಜ ನಿರ್ವಿಣ್ಯ ಸ್ವಕೃತೇನ ಭಾತೃಭಾರ್ಯಾ ಪದೇ ಕೃಷ್ಣಾಂ ಸ್ಥಾಪಯಾಮಾಸ ಸರ್ವದಾ. ಹಾಗಾಗಿ ನಾನು ಈ ದ್ರೌಪದಿಯ ಗಂಡನಾಗಲು ಯೋಗ್ಯನಲ್ಲ. ಗಂಡ ಅಂದರೆ ಹೀಗಿರಬೇಕಾ? ಹೆಂಡತಿಯನ್ನು ಹೀಗೆ ನೋಡ್ಕೋಬೇಕಾ? ಹೀಗೆ ರಕ್ಷಣೆ ಮಾಡೋದಾ? ಇಷ್ಟು ತ್ರಾಸು ಕೊಡೋದಾ? ಇಷ್ಟು ಕಷ್ಟನೂ ಕೊಡೋದಾ ಅಂತ ಹೇಳಿ ತನ್ನಗೇ ತಾನು ಅಸಮಾಧಾನ ಬರುವಂತೆ ತನ್ನನ್ನು ತಾನು ನೋಡಿಕೊಂಡು, ಅವತ್ತಿನಿಂದ ಇವಳು ನನ್ನ ಹೆಂಡತಿಯಲ್ಲ, ಇವಳು ನನ್ನ ತಮ್ಮನಾದ ಭೀಮಸೇನನ ಹೆಂಡತಿ. ಕಾಡಿಗೆ ಬಂದ ಮೇಲೆ ತಾನು ಅಭಿಮಾನನೇ ಬಿಟ್ಟಂತೆ. ಕೇವಲ ಹೆಂಡತಿ ವ್ಯವಹಾರಕ್ಕೆ ಏನು ಅಷ್ಟೇ. ಹೀಗೆ ದೇವತೆಗಳ ವ್ಯಾಪಾರ ಇದೆಲ್ಲ. ನಿಜವಾಗಿ ನೋಡಿದರೆ ಭೀಮಸೇನ ದೇವರ ಹೆಂಡತಿನೇ. ಹಿಂದೆ ನೀವೆಲ್ಲ ಕೇಳಿದ್ದೀರಿ ವರಶಾಪಗಳು. ಆ 4 ಜನ ಹೆಣ್ಣು ಮಕ್ಕಳು, ಪಾರ್ವತಿ, ಉಮಾ, ಉಷಾ, ಹೀಗೆ ಅವರೆಲ್ಲ 4 ಜನ ಕೇಳಿದ್ದೀರಿ ನೀವು, ಶ್ಯಾಮಲ. ಹಾಗಾಗಿ ಆ 4 ಜನಕ್ಕೆ ವರಶಾಪಗಳು ಇದ್ದದ್ದರಿಂದ ಅವರು ಪ್ರಾರ್ಥನೆ ಮಾಡಿ ದ್ರೌಪದಿಯನ್ನು, ಅಂದರೆ ತಪಸ್ಸು ಮಾಡಿ ಭಾರತೀ ದೇವಿಯನ್ನು ಕೇಳಿದ್ದಕ್ಕೆ ಅವಳ ದೇಹದಲ್ಲಿ ಇದ್ದಾಗ ಏನು ಸಮಸ್ಯೆ ಆಗುವುದಿಲ್ಲ ಅಂತನೂ ಸಲುವಾಗಿ ಭೂಮಿಯಲ್ಲಿ ಅಯೋನಿಜರಾಗಿ ತಾವು ಅವತಾರ ಮಾಡಿದ್ದರು ದ್ರೌಪದಿ ದೇವಿ ಇತ್ಯಾದಿಗಳನ್ನು ನೀವೆಲ್ಲ ಕಥೆಗಳಿದ್ದೀರಿ. ಹಾಗಾಗಿ ನಿಜವಾಗಿ ಯಾರ ಹೆಂಡತಿ? ಭೀಮಸೇನ ದೇವರ ಹೆಂಡತಿನೇ. ಹಾಗಾಗಿ ಭಾತೃಭಾರ್ಯಾ ಪದೇ ಕೃಷ್ಣಾಂ ಸ್ಥಾಪಯಾಮಾಸ ಸರ್ವದಾ. ಉಷುರ್ವನೇ ಚತೆ ಪಾರ್ಥ ಮುನಿ ಶೇಷಾನ್ನ ಭೋಜಿನಃ. ಅಲ್ಲೇನು ವಿಚಿತ್ರ ಅಂದರೆ ದ್ರೌಪದಿ ದೇವಿ ಪ್ರತಿನಿತ್ಯ 10,000 ಯತಿಗಳು, 88,000 ಮುನಿಗಳು, ನೀವು ಕೇಳಿದ್ದೀರಿ ಮೊನ್ನೆ, ಅಷ್ಟೆಲ್ಲ ಜನಕ್ಕೆ, ಮತ್ತು ಅತಿಥಿಗಳು ಬೇರೆಯವರು ಯಾರಿದ್ದಾರೋ ಅವರಿಗೆಲ್ಲ ಜನಕ್ಕೆ ಊಟಕ್ಕೆ ಹಾಕಿ ಬಡಿಸಿ ಎಲ್ಲ ಆದ ಮೇಲೆ ತಮ್ಮಂದಿರ ಊಟ ಆದಮೇಲೆ ಧರ್ಮರಾಜನ ಊಟ ಆದ ಮೇಲೆ ದ್ರೌಪದಿಯ ಊಟ. ಈಗೆಲ್ಲ ವಿಚಿತ್ರ ಇದೆ ಕಾಲ. ಮನೆಯಲ್ಲಿದ್ದವರು ಮಡದಿ ಇಷ್ಟೆಲ್ಲ ವ್ಯವಸ್ಥೆ ಆದ ಮೇಲೆ ಕೊನೆಗೆ ತಾನು ಊಟ ಮಾಡಬೇಕು ಅಂತ ಇದೆ. ಆದರೆ ಧರ್ಮರಾಜ ಅಣ್ಣ, ಹಾಗಾಗಿ ತಾನು ಊಟ ಮಾಡಿದ ಮೇಲೆ ತಮ್ಮಂದರು ಊಟ ಮಾಡಬೇಕು. ಮತ್ತು ಧರ್ಮರಾಜನಕ್ಕಿಂತ ಮುಂಚೆ ತಮ್ಮಂದರು ಊಟ ಮಾಡ್ತಾ ಇದ್ದಾರಲ್ಲ, ಅಂದರೆ ಧರ್ಮರಾಜ ತಾನು ಆಜ್ಞೆಯನ್ನು ಹೇಳಿದ್ದ, ನನಕ್ಕಿಂತ ಮುಂಚೆ ನೀವು ಊಟ ಮಾಡ್ರಿ ಅಂತ ಅನುಮತಿ ಕೊಟ್ಟಿದ್ದ. ಹಾಗಾಗಿ ಅವನ ಆಜ್ಞಾ ಉಲ್ಲಂಘನ ಮಾಡಬಾರದು ಅನ್ನೋ ಸಲುವಾಗಿ ತಾವು ಊಟ ಮಾಡ್ತಾ ಇದ್ದರು. ಭುಕ್ತವಸ್ವೇವಾನುಜೇಷು ಭುಕ್ತೇವ ರಾಜ ಯುಧಿಷ್ಠಿರಃ ಅಲಂಘ್ಯತ್ವಾ ತದಾಜ್ಞಾಯ ಅನುಜ ಪೂರ್ವಭೋಜಿನಃ. ಅಣ್ಣನ ಆಜ್ಞೆಯನ್ನು ಮೀರಬಾರದು ಅಂತ ಹೇಳಿ ಅಣ್ಣ ಏನು ಆಜ್ಞೆ ಮಾಡಿದ್ದ? ನೀವು ಮುಂಚೆ ಊಟ ಮಾಡಿಬಿಡ್ರಪ್ಪ,
ಎಲ್ಲ ಅತಿಥಿಗಳಿಗೆ ಊಟಕ್ಕೆ ಹಾಕಿ ಅನಂತರದಲ್ಲಿ ನಾನು ಊಟ ಮಾಡ್ತೇನೆ, ಆಮೇಲೆ ದ್ರೌಪದಿ ಊಟ ಮಾಡ್ತಾಳೆ. ತಸ್ಯಾಂ ಅಂತರಮೇವೇಕ ಭುಕ್ತೆ ಸಾ ಪಾರ್ಷತಾತ್ಮಜ. ಹೀಗೆ ತಾವು ಭೋಜನವನ್ನು, ದಾನವನ್ನು, ತಪಸ್ಸನ್ನು, ಶ್ರವಣವನ್ನು ಮಾಡುತ್ತಾ ಮಾಡುತ್ತಾ 1 ವರ್ಷಗಳ ಕಾಲ ಕಳೆದಿದ್ದಾರೆ. ವನವಾಸದಲ್ಲಿ 1 ವರ್ಷ ಆಗೋಗಿದೆ. ಏವಂ ಸದಾ ವಿಷ್ಣು ಪರಾಯಣಾನಾಂ ತತ್ಪ್ರಾಪಣಾನೇಕ ಭುಜಾಂ ಪ್ರಯಾತಃ ಸಂವತ್ಸರಸ್ತತ್ರ ಜಗಾದ ಕೃಷ್ಣ ಭೀಮಾಜ್ಞೆಯ ಧರ್ಮರಾಜಂ ಸುವೇತ್ರಿ. ಇಷ್ಟು 1 ವರ್ಷಗಳ ಕಾಲ ನಿರಂತರವಾಗಿ ದೇವರನ್ನು ಸ್ತೋತ್ರ ಮಾಡುವುದು, ದೇವರ ಭಕ್ತರಿಗೆ ಮತ್ತು ಆತಿಥ್ಯಗಳನ್ನು ಮಾಡಿ ಭೋಜನಗಳನ್ನು ಹಾಕಿ ಯತಿಗಳಿಗೆ, ಮುನಿಗಳಿಗೆ ಆದರ ಸತ್ಕಾರ, ಗೌರವ, ಅವರು ಮಾಡುವ ಸಾಧನೆಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ದ್ರೌಪದಿ ದೇವಿ ಅಂದರೆ ಪಾಂಡವರು ಇವರೆಲ್ಲ 1 ವರ್ಷಗಳ ಕಾಲ ಕಳೆದಿದ್ದಾರೆ. ಆಗ ವಿಚಾರ ಮಾಡಿದರು. ಅತಿ ಮಾರ್ಧವಯುಕ್ತತ್ವಾತ್ ಧರ್ಮರಾಜಶ್ಚತುರ್ದಶೇ ಅಪಿ ವರ್ಷೇ ಗುರುಭಯಾತ್ ರಾಜ್ಯಂ ನೇಚ್ಛದಿತಿ ಪ್ರಭು. ನಮ್ಮಣ್ಣನಿಗೆ ಇವತ್ತಿನಿಂದಲೇ ನಾವು ತಯಾರು ಮಾಡಬೇಕು ಯುದ್ಧಕ್ಕೆ. ಇಲ್ಲ ಇನ್ನೊಬ್ಬರಿಗೆ ಪೀಡೆ ಮಾಡಬಾರದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು ಅಂಥೇಳಿ 13 ವರ್ಷಗಳ ಆದ ಮೇಲೂ ಕೂಡ ಯುದ್ಧವಾಡುವುದು ಬೇಡ, ರಾಜ್ಯ ಅವರಿಗೆ ಬಿಟ್ಟು ಕೊಟ್ಬಿಡ್ತೇವೆ, ನಾವು ಹೀಗೆ ಕಾಡಿನಲ್ಲಿ ಇರ್ತೇವೆ, ಏನು ಕಮ್ಮಿ ಇದೆ ಇಲ್ಲಿ ನಮಗೆ ಅಂತ ಇವನು ಸುಮ್ಮನೆ ಕೂತು ಏನಂತಾರೆ ಅದು ಹಿಂಸಾ ಇದು ಧರ್ಮ ಅಲ್ಲ ಅಂತ ಹೇಳಿ ಇವನು ಸುಮ್ಮನೆ ಮುನಿಗಳಂತೆ ಕೂತ್ಬಿಟ್ಟರೆ ನಾವು ಕ್ಷತ್ರಿಯರು ಮಾಡಬೇಕಾದದ್ದೇನು? ತಮ್ಮ ಪರಾಕ್ರಮದಿಂದ ಅವರನ್ನು, ದುಷ್ಟರನ್ನು ಸಂಹಾರ ಮಾಡಿ ನಮ್ಮ ರಾಜ್ಯವನ್ನು ಪಡೆದು ಸಜ್ಜನರನ್ನು ಮತ್ತು ತಮ್ಮ ಸಾಧನೆಗಾಗಿ ಆ ರಾಜ್ಯವನ್ನು ರಕ್ಷಣೆ ಮಾಡಬೇಕು. ಅದು ಬಿಟ್ಟು ಏನೋ ಮಾಡ್ತಾ ಕೂತ್ರಿ ಹೇಗೆ? ಹಾಗಾಗಿ ಇವತ್ತಿನಿಂದಲೇ ಧರ್ಮರಾಜನಿಗೆ ನಾವು ಆ ಮನಸ್ಸಿನಲ್ಲಿ ಆ ಭಾವನೆಯನ್ನು ಹಾಕಬೇಕು ಅಂತ ಹೇಳಿ ಅತಿ ಮಾರ್ಧವಯುಕ್ತತ್ವ. ಅವನು ಬಹಳ ಸೌಮ್ಯ, ಸೂಕ್ಷ್ಮ. ಯುದ್ಧವಾಡಿದಿಷ್ಟೆಲ್ಲ ಜನ ಸತ್ತು ಹೋಗ್ತಾರೆ, ನಮ್ಮ ಅಣ್ಣ ತಮ್ಮಂದರಲ್ಲಿ ಜಗಳ, ಹಾಗಾಗಿ ನಮಗೆ ಬೇಡ, ರಾಜ್ಯವೇ ಬೇಡ, ಅವರೇ ರಾಜ್ಯ ತೆಗೆದುಕೊಂಡು ಬಿಡಲಿ ಅಂತ ಹೇಳಿ ಇವನು ಸುಮ್ಮನೆ ಕೂತು ಬಿಟ್ಟ ಅಂತಾದರೆ ಏನು ಪರಿಸ್ಥಿತಿ ಅಂತ ಹೇಳಿ ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ ಮಾರುತಿ ಪ್ರೇಷಯಾಮಾಸ ಕೃಷ್ಣಾಂ ಪ್ರಸ್ತಾವಹೇತವೇ. ಇದನ್ನು ತಿಳಿಸಿಕೊಡೋದಕ್ಕಾಗಿ, ಇದನ್ನು ಮನಸ್ಸಿನಲ್ಲಿ ಸ್ಥಾಪಿಸುವುದಕ್ಕಾಗಿ ಭೀಮಸೇನ ದೇವರು ತನ್ನ ಹೆಂಡತಿಯಾದ ದ್ರೌಪದಿಯನ್ನು ಮೊಟ್ಟ ಮೊದಲಿಗೆ ಧರ್ಮರಾಜನ ಹತ್ರ ಕಳಿಸ್ತಾರೆ. ದ್ರೌಪದಿ ಹೋಗು, ನೀನು ಹೇಳು ಯಾವುದು ಧರ್ಮ, ಯಾವುದು ಅಧರ್ಮ, ಯಾರಲ್ಲಿ ಕ್ಷಮ ಧರ್ಮ, ಯಾರಲ್ಲಿ ಕ್ಷಮ ಇದು ಅಧರ್ಮ ಅಂತ ಆಗ್ತದೆ. ಹಾಗಾಗಿ ಎಲ್ಲ ಕಡೆಗೆ ಕ್ಷಮ ಇದು ಧರ್ಮ ಅಂತ ಆಗುವುದಿಲ್ಲ, ಅದರಲ್ಲಿಯೂ ಪಾಪ ಜನಕ್ಕೆ ಮಾಡುವ ಕ್ಷಮ ಇದು ಧರ್ಮ ಆಗುವುದಿಲ್ಲ ಅಂತ ಹೇಳಿ ನೀನು ಬೋಧನೆ ಮಾಡು ಅಂತ ಹೇಳಿ ಧರ್ಮರಾಜನ ಹತ್ತಿರ ದ್ರೌಪದಿಯನ್ನು ಭೀಮಸೇನ ದೇವರು ಕೊಟ್ಟು ಕಳಿಸ್ತಾರೆ. ಅನಂತರದಲ್ಲಿ ಭೀಮಸೇನ ದೇವರು ಹೋಗ್ತಾರೆ. ಅದ್ಭುತವಾದ ವಿಷಯ, ಅದ್ಭುತವಾದ ಸಂದೇಶ. ನಾಳಿನ ಪಾಠ ಯಾರೂ ತಪ್ಪಿಸಿಕೊಡಬೇಡ್ರಿ. ಬಹಳ ಅದ್ಭುತವಾದಂತಹ ಇಲ್ಲೆಲ್ಲ ಜೀವಕರ್ತೃತ್ವ ವಿಚಾರ ಬರ್ತದೆ. ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ, ನಾವು ಎಷ್ಟು ಸ್ವತಂತ್ರರು, ದೇವರೆಷ್ಟು ಸ್ವತಂತ್ರ, ನಾವು ದೇವರ ಅಧೀನಲ್ಲೇ ಯಾವಾಗಲೂ, ದೇವರೇ ಯಾವಾಗಲೂ ಸರ್ವಕರ್ತೃ ಸ್ವತಂತ್ರನಾದ ಸ್ವಾಮಿ. ನಾವು ಎಷ್ಟರ ಮಟ್ಟಿಗೆ ಯಾವ ಕೆಲಸವನ್ನು ಮಾಡೋದರಲ್ಲಿ ಸಮರ್ಥರು ಅಂತ ಹೇಳಿ ಜೀವೇಶ್ವರ ವಾದಗಳು, ಜೀವನ ಸ್ವಾತಂತ್ರ್ಯ, ಜೀವನ ಕರ್ತೃತ್ವ ಎಷ್ಟಿದೆ, ಏನಿದೆ ಎಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಭೀಮಸೇನ ದೇವರು ಅಲ್ಲಿ ಧರ್ಮರಾಜನಲ್ಲಿ ಚರ್ಚೆ ಆಗ್ತದೆ. ಭೀಮಸೇನ ದೇವರು ಕುಟ್ಟಿ ಪರಮಾತ್ಮನ ಸ್ವಾತಂತ್ರ್ಯವನ್ನು ಸಮರ್ಥ ಮಾಡ್ತಾರೆ. ಹಾಗಾಗಿ ಇವತ್ತಿಗೆ ಇಲ್ಲಿಗೆ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ನಮಸ್ತೆ.